ಎಸ್ ಇವತ್ತು ಬೇಗೂರು ಕಾಲನಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸಿದ್ದೇಶ್ವರ ಥಿಯೇಟರ್ ನಲ್ಲಿ ಪ್ರದರ್ಶನಗೊಂಡಿದೆ. ಒಳ್ಳೆ ರೆಸ್ಪಾನ್ಸ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ. ಬನ್ನಿ ಈ ಚಿತ್ರದ ನಿರ್ದೇಶಕರಾದ ಮಂಜು ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಸರ್ ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿ. ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಜೊತೆ ನೋಡಿದ್ರಾ, ಹೇಗಿತ್ತು ರೆಸ್ಪಾನ್ಸ್? ಇದು ಕನಸಲ್ವಾ ಮೇಡಮ್? ಇದು ಕನಸು ಕನಸು ನನಸಾಗಿದೆ. ಇವತ್ತು ಒಂದಷ್ಟು ಜನ ಕಲಾವಿದರು ಬೆಳಕಿಗೆ ಬಂದಿದ್ದಾರೆ. ಇಂಡಸ್ಟ್ರಿಗೆ ಹೆಸರಾಗ್ಲಿ. ಇವಾಗ ಏನಾಗಿದೆ ಅಂದ್ರೆ ಜನ ತುಂಬಾ ಚೂಸಿ ಆಗ್ಬಿಟ್ಟಿದ್ದಾರೆ, ಕತೆಗಳನ್ನ ಆಕ್ಸೆಪ್ಟ್ ಮಾಡೋದು ತುಂಬಾ ಕಡಿಮೆ. ಸೊ ನಿಮ್ಮ ಚಿತ್ರನ ಜನ ಹೆಂಗೆ ಆಕ್ಸೆಪ್ಟ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸತ್ತೆ ಅಂತ? ಅವ್ರು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಮೇಡಮ್. ನೋಡದೆ ಕೇಳ್ಬಿಟ್ಟು ರಿವ್ಯೂ ತಗೊಳ್ಳೋದು ಅಥವಾ ಯಾರೋ ಹೇಳಿದ್ದನ್ನ ಕೇಳಿ ಇದು ಮಾಡೋದಕ್ಕಿಂತ ಕಣ್ಮುಂದೆ ಕಣ್ಣಾರೆ ನೋಡಿ ನೀವೇನ್ ಬೇಕಾದ್ರೂ ಡಿಸೈಡ್ ಮಾಡಿ. ಡಿಸೈಡ್ ನಿಮಗೆ ನಾನು ಹೇಳಿರೋ ಕತೆ ಒಳ್ಳೆ ರೀತಿಲಿ ಇದೆ ಅಂತ ಅನ್ಸಿದ್ರೆ 4 ಜನ ಕೇಳಿ, ಅಷ್ಟು ಮಾತ್ರ ಕೇಳ್ಕೊತೀನಿ. ಈ ಕತೆಗೆ ರಾಜೀವ್ ಅವರೇನೆ ಸೂಟ್ ಆಗ್ತಾರೆ ಅಂತ ನಿಮ್ಗೆ ಯಾಕೆ ಅನಿಸ್ತು? ಭಗವಂತ ಅವ್ರನ್ನೇ ಕಳಿಸ್ಕೊಟ್ಟ ಅನಿಸ್ತು. ಸೊ ನನ್ನ ಹಳೆ ಸ್ನೇಹಿತರು, ಅಣ್ಣನ ಸಮಾನ. ಒಂದೆರಡು ಪೇರು ನಮಗೆ ನಿಂತ್ಕೊಂಡ್ರೆ ಆ ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸ್ಬೇಕು ಅಂತಿತ್ತು. ಇಬ್ರು ಒಂದೇ ಬಣ್ಣ. ಸೊ ಗಲ್ಲಿ ಹುಡುಗರ ಥರನೇ ಕಾಣಿಸ್ಬೇಕಾಗಿತ್ತು. ಒಂದು ಮಾಸಾಗಿ ನೋಡೋಕ್ಕೆ ಅಜಾನುಭವ ಥರ ಇದ್ದರೆ, ಇನ್ನೊಬ್ಬ ಪೊರ್ಕಿ ಥರ ಇರಬೇಕು ನನ್ನ ಥರ. ಸೊ ಅದೆರಡು ಬ್ಲೆಂಡ್ ಆಗಬೇಕಾಗಿತ್ತು. ಸೊ ಅದಕ್ಕೆ ರಾಜವಣ್ಣ ಸೇರಿಸ್ತಾರೆ. ನೀವು ಆಸ್ ಎ ಡೈರೆಕ್ಟರ್ ಆಗು ಕೆಲಸ ಮಾಡಿದೀರಾ, ನಟನಾಗಿ ಕೂಡ ಕೆಲಸ ಮಾಡಿದ್ರ, ಆರ್ಟಿಸ್ಟ್ ಆಗು ಕೆಲಸ ಮಾಡಿದ್ರ. ಸೊ ಅದನ್ನ ಎರಡನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಸೆಟ್ ಬಾಯ್ ಆಗಿ ಕೆಲಸ ಮಾಡಿದ್ದೀನಿ, ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಕಸನ ಗುಡಿಸಿದ್ದೀನಿ, ಟೀ ಎತ್ತಿದ್ದೀನಿ, ಮೋರಿಯಲ್ಲೂ ಬಿದ್ದಿದ್ದೀನಿ. ಅದೆಲ್ಲ ಕಾಣಿಸುತ್ತಲ್ಲ ಮೇಡಮ್. ಸೊ ಸಿನಿಮಾ ಅಂದ್ರೇನೆ ಪ್ರೀತಿ. ಅದ್ರಲ್ಲಿ ವ್ಯತ್ಯಾಸ ಏನ್ ಬಂತು? ನಾನು ಸಿನಿಮಾನ ತುಂಬಾ ಪ್ರೀತಿ ಮಾಡೋದ್ರಿಂದ ನಾನು ಸಿನಿಮಾದಲ್ಲಿ ಯಾವ ಕೆಲಸ ಮಾಡೋಕ್ಕೂ ಸಿದ್ಧವಾಗಿರ್ತೀನಿ. ಒಂದು ಶ್ರಮ ಎಲ್ಲರೂ ಹಾಕ್ಬೇಕು. ನನ್ನ ತಮ್ಮ DOP ಭಾಳ ತುಂಬಾ ದೊಡ್ಡ ಶ್ರಮ ಹಾಕಿದ್ದಾನೆ. ಅವನಿಗೆ ಆಲ್ಮೋಸ್ಟ್ ಕ್ರೆಡಿಟ್ ಹೋಗ್ಬೇಕು. ಆ ಮೇಕಿಂಗ್ ನೀವೇನು ನೋಡ್ತಿರೋ ಅದು ಕಂಪ್ಲೀಟಾಗಿ ಅವನಿಗೆ ಹೋಗ್ಬೇಕು. ಅಭಿನಂದನ್ ಕಶ್ಯಪ್ ಅಂತ ಮ್ಯೂಸಿಕ್ಕು, ಹಾಗೆ ನನ್ನ ಎಡಿಟರ್ ಪ್ರಮೋದ್ ತಲ್ವಾರ್ ಅಂತೇಳಿ, ಅವರು ಸಹ ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಜನ ಮೆಚ್ಚಿದ್ದಾರೆ, ಇಲ್ಲಿರೋ ಜನ ಮೆಚ್ಚಿದ್ದಾರೆ. ಇದರಿಂದ ಆಚೆ ಹೋಗೋ ಜನ ಮೆಚ್ಚಬೇಕು. ಅದಕ್ಕೆ ನೀವೇ ಏನಾದರೂ ಮಾಡಬೇಕು. ಇದನ್ನ ಒಳ್ಳೆ ರೀತಿಯಲ್ಲಿ ಹೇಳಿ, ಯಾಕಂದ್ರೆ ಇದರಲ್ಲಿ ಮಕ್ಳಿಗೆ ಬೇಕಾಗಿರೋ ವಿಚಾರನೇ ಇರೋದು ಕಂಪ್ಲೀಟ್ ಆಗಿ. ನನ್ನದು ಇನ್ನೊಂದು ಪಾತ್ರ ಇದೆ ಅಂತ ನಾನು ಇಲ್ಲಿವರೆಗೂ ರಿವೀಲೇ ಮಾಡಿರಲಿಲ್ಲ. ನೀವು ಯಾವುದೇ ಪೋಸ್ಟರ್ಸ್ ನೋಡ್ಬೋದು, ಯಾವುದೇ ಇದ್ರಲ್ಲಿ ನೋಡ್ಬೋದು. ನಂದು 60 ವರ್ಷದ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಅನ್ನೋದು ಅದು ಚಾಲೆಂಜ್. ಅದು ನಾವು ಈ ಡಬಲ್ ಆಕ್ಟಿಂಗ್ ಅನ್ನೋ ವಿಚಾರಗಳನ್ನ ಮರ್ತ್ಬಿಟ್ಟಿದೀವಿ. ಆಮೇಲೆ ಈ CG ಗ್ರಾಫಿಕ್ಸ್ ಎಲ್ಲ ಬಂದ್ಮೇಲೆ, ಏನೇನೋ AI ಬಂದ್ಮೇಲೆ ಅಂತ ಇನ್ನೂ ಬೇರೆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇದನ್ನೆಲ್ಲ ಏನು ಇಲ್ಲಂಗೆ ಯಾಕೆ ಸಿನಿಮಾ ಮಾಡೋಕ್ಕಾಗಲ್ವಾ? ಸೊ ಆ ಥರದ್ದು ಒಂದು ಸಿನಿಮಾ ಮಾಡಿ ತೋರಿಸ್ಬೇಕು ಅಂತಾನೆ 2 ಪಾತ್ರ ನಾನೇ ಮಾಡಿದ್ದೆ. ಸೊ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಅದ್ರ ಮೇಲೆ ಜನ ಏನ್ ಮಾತಾಡ್ತಾರೋ ಅದೇ ಮೇಲೆ. ಇವಾಗ ಕನ್ನಡ ಸಿನಿಮಾ ನೋಡಕ್ಕೆ ಜನ ಬರ್ತಾ ಇಲ್ಲ ಅನ್ನೋ ಕೂಗು ಒಂದ್ ಕಡೆ ಇದ್ರೆ, ಪರಭಾಷೆ ಸಿನಿಮಾ ಹಾವಳಿ ಕೂಡ ಇನ್ನೊಂದ್ ಕಡೆ. ಅದರಿಂದ ನಿಮ್ಮ ಸಿನಿಮಾಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ? ಮನೇಲಿ ಅಡುಗೆ ಚೆನ್ನಾಗಿ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮೇಡಮ್. ಅಡುಗೆನೇ ಚೆನ್ನಾಗಿಲ್ಲ ಅಂತಂದ್ರೆ ನಾವು ಅವ್ರ ಮೇಲೆ ಯಾಕೆ ಏನು ಪ್ರಯೋಜನ? ನಾವು ಚೆನ್ನಾಗಿರೋ ಅಡುಗೆ ಮಾಡೋಣ, ಅವ್ರು ತಿಂದ್ಬಿಟ್ಟು ಟೇಸ್ಟ್ ಅವ್ರು ಹೇಳ್ತಾರೆ. ನಾವೇ ಚೆನ್ನಾಗಿ ಮಾಡಿದಿರ ಅವ್ರ ಮೇಲೆ ಯಾಕೆ ಹಾಕ್ಬೇಕು? ಜನ ಇಲ್ಲಿವರೆಗೂ ಯಾವತ್ತು ಒಳ್ಳೆ ಕೆಲಸನ ಯಾವತ್ತು ಕೈ ಬಿಟ್ಟಿಲ್ಲ. ಸೊ ಇವತ್ತು ಕನ್ನಡ ಯಾರೋ ಒಂದು ಮಾತು ಕೇಳಿದೆ ನಾನು, ಅಪ್ಪನ ಕೊಟ್ಟಿದ್ರೆ ಹೋಗಿ ನಮ್ಮ ಭಾಷೆಯಲ್ಲಿ ತೆಲುಗುಲ್ಲಿ ತಮಿಳ್ನಾಡಲ್ಲಿ ರಿಲೀಸ್ ಮಾಡ್ರಿ ಅಂತ. ಇವತ್ತು ತಮಿಳ್ನಾಡಲ್ಲಿ 2 ಥಿಯೇಟ್ರು ಅವರೇ ಕೇಳಿ ಕನ್ನಡ ಸಿನಿಮಾನ ಲಾಕ್ಸ್ಕೊಂಡಿದ್ದಾರೆ. ಸೊ ಅಲ್ಲಿ ನಾವು ಗೆದ್ದಂಗೆನೆ. ಅದು ನಮ್ಗೆ ಗೆಲುವು. ಒಳಗಿನ ಇದು ಬೇಡ, ಹೊರಗಿನ ಇದ್ರಿಂದ ಆಚೆಗೆ ಯೋಚನೆ ಮಾಡ. ನಮ್ಮ ಸಿನಿಮಾಗಳ ಬಗ್ಗೆ ಯಾಕೆ ಆಚೆ ಮಾತಾಡಬಾರ್ದು? ಮಾತಾಡ್ಸುವಂತ ಕೆಲಸ ಮಾಡಕ್ ಹೊರಟಿದೀನಿ, ನೋಡೋಣ. ನೆಕ್ಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಯಾವ ಸಿನಿಮಾ ನೋಡ್ಬೋದು? ಪ್ಯಾಂಥರ್. ಎಸ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾ ರಿಲೀಸ್ ಆಗಿದೆ. ಆಲ್ರೆಡಿ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ. ಕೆಲಸಗಳು ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಥಿಯೇಟ್ರಿಗೆ ಬನ್ನಿ. ಕೆಲಸ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ. ಇಷ್ಟ ಆಗಿದ್ರೆ 4 ಜನ ಕೇಳಿ. ಥ್ಯಾಂಕ್ ಯು. ಓಕೆ, ಇದಿಷ್ಟು ನಿರ್ದೇಶಕರಾದ ಮಂಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.